ಅತ್ತೆ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರ ಅತ್ತೆ? ಆಗಿದ್ದೇನೋ ಆಗಿ ಹೋಗೈತಿ. ಅವರು ಬಾಯಿ ಮಾತಿಗೆ ಅಂದಾರೋ, ಅನ್ಬೇಕು ಅಂತ ಅಂದಿದಾರ. ಆದರೆ ಇವಾಗ ಅದನ್ನೆಲ್ಲ ಬಿಟ್ಬಿಡಿ ಅತ್ತೆ. ಅದನ್ನು ಸುಮ್ಮನೆ ನಿಮ್ಮ ತಲೆ ಇಟ್ಕೊಂಡು ನೀವು ಟೆನ್ಷನ್ ಮಾಡಿಕೊಂಡು ಯಾಕೆ ಸುಮ್ಮನೆ ನಿಮ್ಮ ಹೆಲ್ತ್ ಸುಮ್ಮನೆ ಹಾಳಾಗುತ್ತೆ ಅತ್ತೆ. ಅತ್ತೆ, ಸುಮ್ಮನೆ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತೈತಿ. ಅದನ್ನೆಲ್ಲ ಚಿಂತೆ ಬಿಟ್ಟು ಆರಾಮಾಗಿರಿ ಅತ್ತೆ. ಕೋಪ ಮಾಡ್ಕೋದ ಹೆಂಗಿರಲಿ ಸುಂದ್ರಿ, ಹೆಂಗಿರಲಿ? ಇಷ್ಟು ದಿನ ನಿನ್ನ ದೂರ ಮಾಡೋಕೆ ಆಕೇನೆಲ್ಲ ಪಿತೂರಿ ಮಾಡಿದಾಳು. ಅದನ್ನೆಲ್ಲ ಕೇಳಿದ್ರೆ ಮನಸ್ಸಿಗೆ ದೊಡ್ಡ ಆಘಾತ ಆಗ್ತೈತಿ. ಅಂಥದ್ರಾಗ ಈಗ ನೋಡಿದ್ರೆ ಅದನ್ನ ಹೆಂಗೆ ಹೇಳಿ ನಾನು? ನಿಮ್ಮ ಜೀವನದಾಗ ಹುಳಿ ಹಿಂಡಕ್ಕೆ ಬರತ್ತಾಳ, ನಿಮ್ಮ ಸಂಸಾರದಾಗ ಹುಳಿ ಹಿಂಡಕ್ಕೆ ಬರತ್ತಾಳ. ನಿನ್ನ ಜೀವನನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಾಳ, ನನ್ನ ಮಗನ ಜೀವನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಾಳ. ಅಂತಾಕಿಗೆ ನಾನು ಏನು ಹೇಳಬೇಕು? ಆಕಿ ಮನಸ್ಸಿನಾಗ ಪ್ರೀತಿನೇ ಇಲ್ಲ. ಪ್ರೀತಿನ ಹುಟ್ಸತ್ತಾಳ. ಪ್ರೀತಿ ಹುಟ್ಟಿದ ಮೇಲೆ ಹಿಂದಗಡೆ ಏನಾದರೂ ಆದ್ರೆ ಏನು ಮಾಡೋದು ಸುಂದ್ರಿ? ನನಗಂತೂ ಏನು ಮಾಡ್ಬೇಕಂತ ತಿಳಿಯೋದು ಸುಂದ್ರಿ. ಅತ್ತೆ, ಅಂದ ತಕ್ಷಣ ಏನು ಆಗಂಗಿಲ್ಲ ಅಲ್ಲ. ಈಗ ನೀವೇ ಸಮಾಧಾನಾಗೆ ಯೋಚನೆ ಮಾಡಿರಿ. ಈಗ ಅವ್ರು ಮದುವೆ ಮಾಡಿಸ್ತಾನಂದ್ರು, ಅವರೆಲ್ಲ ಮಾಡಿಸ್ತಾನಂತ ಅಂದ್ರೂ ಕ್ರಿಶ್ ಅವರು ಒಪ್ಕೋಬೇಕಲ್ವಾ? ಕ್ರಿಶ್ ಅವರು ಒಪ್ಕೊಂಡ್ರೆ ತಾನೇ ಮದುವೆ ಆಗೋದು. ಹಾಗಿದ್ರೆ ನನಗೆ ಮದುವೆಗೆ ಒಪ್ಪಿಗೆ ಇದೆ. ಕ್ರಿಶ್, ಏನು ಹೇಳತ್ತಿ ನೀನು? ನಿನಗ ಲಕ್ಕಿನ ಮದುವೆ ಆಗಕ್ಕೆ ಒಪ್ಪಿಗೆ ಐತಿ? ಅಯ್ಯೋ ಅಮ್ಮ, ನಾನು ಅದಕ್ಕೆ ಹೇಳಿಲ್ಲ. ನಾನು ಹೇಳಿರೋದು ಈ ಮದುವೆಗೆ ಒಪ್ಪಿಗೆ ಐತಂತ ಹೇಳಿಲ್ಲ. ನೀವು ಹೇಳಿರೋದಕ್ಕೆ ನನಗೆ ಒಪ್ಪಿಗೆ ಐತೆ ಅಂತ ಹೇಳಿನಿ. ಇಷ್ಟೊತ್ತು ನೀವು ಮಾತಾಡೋದನ್ನು ನನಗೆ ಕೇಳಿಸ್ಕೊಂಡೆ. ನೀವೆಲ್ಲ ಮಾತಾಡೋದು ನನಗೆ ಸರಿ ಅನಿಸ್ತು. ಹಾಗಾಗಿ ಅದಕ್ಕೆಲ್ಲ ಒಪ್ಕೊಂಡೆ ಅಂತ ಹೇಳಿದೆ. ಅದನ್ನ ಬಿಟ್ಟು ನೀವೇನು ಮದುವೆಗೆ ಒಪ್ಕೊಂಡೆ ಅಂತ ಅನ್ಕೊಂಡ್ರ? ಅಯ್ಯೋ ಸುಂದ್ರಿ, ಏನ್ರಿ ನೀವು? ಒಂದು ಕ್ಷಣ ನನಗೆ ಹಾರ್ಟೇ ನಿಂತಂಗಾಯ್ತು ಗೊತ್ತಾ? ನನ್ನ ಟೆನ್ಷನ್ದಾಗ ನಾನಿದ್ರೆ ನೀನೋ ಒಬ್ಬ ಇನ್ನಷ್ಟು ಟೆನ್ಷನ್ ಕೊಡಾಕ. ಯಾವಾಗ ಏನು ಮಾತಾಡ್ಬೇಕು ಗೊತ್ತಾಗಂಗಿಲ್ಲ ಏನ್ರಿ ನಿನಗೆ? ಹಾಂ, ಏನು ಹುಚ್ಚು ಹುಡುಗನ ಥರ ಮಾತಾಡ್ತೀನಿ ನೋಡಿ ನೀನಂತೂ. ಅಮ್ಮ, ನೀವೇನೋ ಯೋಚನೆ ಮಾಡಬೇಡಿ ಸುಂದ್ರಿ. ನೀನು ಗಾಬರಿನೂ ಪಡಬೇಡ, ಶಾಕು ಆಗಬೇಡ. ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ ಅನ್ನೋದು ನಿನ್ಗೆ ಗೊತ್ತಾಯ್ತಲ್ಲ. ಮತ್ತೆ ಯಾಕೆ ಇಷ್ಟೊಂದು ಭಯ? ಯಾಕ ನಾನು ಏನಾದರೂ ನಿನ್ನ ಬಿಟ್ಟು ಲಕ್ಕಿನ ಮದುವೆ ಆಗ್ತಾನಂತ ನಿನ್ಗೆ ಅನ್ಸಾಕತಿ? ಅಮ್ಮ, ನಿನಗೇನಾದರೂ ಅನ್ಸಾಕತ್ತತಿ? ಅನ್ಸಾಕತ್ತತಿ. ಯಾಕಂತಂದ್ರೆ ನಿಮ್ಮ ಅತ್ತಿ ಪ್ರೇಮ ಆತಾಳಲ್ಲ, ಆಕಿ ಯಾರನ್ನಾದ್ರೂ ಹೆಂಗಾದ್ರೂ ಮಾಡೇ ಮಾಡ್ತಾಳ. ಹಂಗೆ ಮಾಡಿ ಎಲ್ಲಿ ನಿನ್ನೂ ನನ್ನ ಸೊಸೆಯಿಂದ ಕಿತ್ಕೊಂಡು ತನ್ನ ಮಗಳಿಗೆ ಮದುವೆ ಮಾಡ್ಬೇಕನ್ನೋ ಅನ್ಕೊಂಡಾಳೇನೋ ಯಾರಿಗೆ ಗೊತ್ತ. ನೋಡು ಕ್ರಿಶ್, ಒಂದೇ ಹೇಳ್ತಾನೆ ನಾನು, ಆಕಿ ಜೊತೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡು. ಲಕ್ಕಿ ಜೊತೆ ಎಷ್ಟು ಇರಬೇಕು ಅಷ್ಟೇ ಇರು. ಅದನ್ನ ಬಿಟ್ಟು ಆಕಿ ಜೊತೆ ಜಾಸ್ತಿ ಮಾತಾಡೋದಾಗಲಿ, ಜಾಸ್ತಿ ಹಲ್ಕಿಸಿತ ಕೂರೋದಾಗಲಿ ಮಾಡೋದಕ್ಕೆ ಹೋಗಬೇಡ. ನನಗದನ್ನು ನೋಡೋದಕ್ಕೆ ಹಿಂಸೆ ಆಗುತ್ತೆ. ಮೊದಲಾಗಿದ್ರೆ ಬೇರೆ, ಆದ್ರೆ ಪ್ರೇಮ ಆ ರೀತಿ ಮಾತುಗಳನ್ನ ಅಂದಮೇಲೆ ನನಗೆ ಯಾಕೋ ಲಕ್ಕಿನ ಕಂಡ್ರೂ ತುಂಬಾ ಕೋಪ ಬರ್ತಾ ಇದೆ. ಅಯ್ಯೋ ಅಮ್ಮ, ಅವಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ನಾವು ಆಕೆ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಆಕೆಗೆ ಹೆಂಗೆ ಅನ್ಸಂಗಿಲ್ಲ. ಇವ್ರು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ? ಏನು ಕಾರಣ? ನಾನು ಏನು ಮಾಡೀನಿ ಅಂತ ಆಕೆಗೆ ಅನಿಸತ್ತೇ ಇಲ್ಲೋ? ಅದನ್ನೇ ಒಂದು ಸ್ವಲ್ಪ ಯೋಚನೆ ಮಾಡುವಮ್ಮ. ಕ್ರಿಶ್, ಅದರಲ್ಲಿ ನನಗೇನು ಅಭ್ಯಂತರ ಇಲ್ಲ. ನೀವು ಹೇಗೂ ಅಂತ ನನಗೆ ಗೊತ್ತಲ್ಲ. ನೀವು ಕುಂತು ಮಾತಾಡಿ ಏನೇ ಮಾಡಿ, ಆದರೆ ಮರುಳಾಗಬೇಡಿ ಅಷ್ಟೇ ಅಂತ ಹೇಳೋದು, ಸರಿನಾ? ಸರಿ ಅಮ್ಮ, ಸರಿ ಸುಂದ್ರಿ. ನಂಗೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಐತಿ, ಅದನ್ನ ಹೇಳಕ್ಕಂತ ಬನ್ನಿ. ನಿಮ್ಮ ಮಾತು ಕೇಳಿಸ್ಕೊಂಡು ನಿಮಗೆ ಧೈರ್ಯ ಹೇಳಿ ಹೋದ್ರಾಯ್ತಂತ ಒಳಗಡೆ ಬನ್ನಿ. ಸರಿ, ನಾನೇನು ಬರ್ತೀನಿ, ಹುಷಾರು. ಅತ್ತೆ, ನಿಮ್ಗೆ ಇವಾಗ ಸಮಾಧಾನ ಆಯ್ತಲ್ಲ? ಅವರೇ ಹೇಳಿದ್ರಲ್ಲ, ನಾನು ಯಾವತ್ತೂ ಸುಂದರಿನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ. ಇವಾಗಾದರೂ ಸಮಾಧಾನವಾಗಿ ಇರ್ತೀರತ್ತೆ. ಮನಸ್ಸಿಂದ ಇರೋ ಕೆಟ್ಟ ಯೋಚನೆಗಳನ್ನೆಲ್ಲ ತೆಗೆದುಬಿಡಿ ಅತ್ತೆ. ನೀವು ಆರಾಮಾಗಿರಿ. ನಿಮ್ಮ ಆರೋಗ್ಯ ನನಗೆ ಮುಖ್ಯ ಅತ್ತೆ. ಆದರೂ ಸುಂದರಿ, ನನಗೆ ಯಾಕೋ ಸಮಾಧಾನ ಆಗ್ತಾನೆ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಪ್ರೇಮ ಆಡಿರೋ ಮಾತು ಒಂದೊಂದು ತಲೆಯಲ್ಲಿ ಏನೋ ಗುಯ್ ಅಂತಿದೆ. ಅವಳು ಅಂದಿರೋ ಮಾತುಗಳನ್ನ ನನಗೆ ಇದುವರೆಗೂ ಮರೆಯೋಕ್ಕಾಗತ್ತಿಲ್ಲ. ಅಲ್ಲ ಸುಂದರಿ, ಅತ್ತೆ ಸೊಸೆನ ದೂರ ಮಾಡೋಕೆ ನೋಡಿದ್ಲಲ್ಲ, ಎಷ್ಟು ಕೆಟ್ಟವಳಿರ್ಬೇಕು ಅವಳು. ನಿನ್ನ ದೂರ ಮಾಡಿದ್ರೆ ಅವಳಿಗೆ ಏನು ಬರ್ತಿತ್ತು? ಅವಳು ಯಾಕೆ ಈ ರೀತಿ ಮಾಡಿದ್ಲು? ಪ್ರೇಮಾಗ ಯಾಕೆ ಈ ರೀತಿ ಬುದ್ಧಿ ಬಂತು? ಆಕೆ ಜೊತೆ ಎಲ್ಲರೂ ಮನೇಲಿ ಚೆನ್ನಾಗೇ ಇದ್ರಲ್ಲ, ಆದರೂ ಈ ಕೆಟ್ಟ ಬುದ್ಧಿ ಯಾಕೆ ಬಂತ ಅವಳಿಗೆ? ಈ ವಿಚಾರ ನನಗೆ ಗೊತ್ತಾಗಲಿಲ್ಲ ಅಂದ್ರೆ ನಾನು ನಿನ್ನನ್ನು ಕೆಟ್ಟವಳನ್ನಾಗೇ ಅಂದ್ಕೊಂಡ್ಬಿಟ್ಟಿದ್ನಿ. ಸುಮ್ಮನೆ ಮಾತಾಡ್ತಿದ್ನಿ ಅಷ್ಟೇ. ಆದ್ರೆ ಅದು ನನಗೆ ಗೊತ್ತಾದ್ಮೇಲೆ ನಾನು ನಿನ್ನ ಜೊತೆ ಮನಸ್ಸು ಬಿಚ್ಚಿ ಮನಸಾರೆ ಮಾತಾಡ್ತಾ ಇರೋದು. ಎಲ್ಲ ಆಗಿದ್ದು ಯಾರಿಂದ ಹೇಳು? ಅವಳಿಂದನೇ ತಾನೇ. ಅವಳಿಂದ ನನಗೆ ಎಷ್ಟು ದಿನ ಎಲ್ಲ ಮಾತಾಡಿಲ್ಲ, ನೀನು ಕಣ್ಣೀರು ಹಾಕ್ಸಿಲ್ಲ, ಎಷ್ಟೆಲ್ಲ ಮಾತುಗಳನ್ನ ಅಂದಿಲ್ಲ. ಅವಳನ್ನ ನೋಡಿದ್ರೆ ನನಗಂತೂ ಕೊಲ್ಲಬೇಕು ಅಂತ ಅನಿಸ್ತತಿ. ನನ್ನ ಮಗಳು ನೋಡ್ರೆ ನನಗೆ ಕೊಲ್ಲಬೇಕು ಅನಿಸ್ತತನ? ಹಾಂ, ಹಡಿಬಿಟ್ಟು ನೋಡ್ಕೊಂಡು ಮಾತಾಡ. ಇನ್ನೊಂದು ಸರಿ ನನ್ನ ಮಗಳ ತಂಟೆಗೆ ನೀನು ಏನಾರ ಬಂದಿದ್ದು ನನಗೆ ಗೊತ್ತಾಯ್ತಂತ ಅನ್ಕೋ, ನೀನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಮತ್ತು ನಾ ಜಿದ್ದಿಗೆ ನಿಂತ್ನಂದ್ರೆ ಅನ್ಕೊಂಡಿದ್ದ ಮಾಡೋ ಮಠ ಬಿಡೋದೇ ಇಲ್ಲ. ನಿನಗೆ ಗೊತ್ತೈತಿ ನಾ ಎಷ್ಟು ಹಠಮಾರಿ ಅಂತೇಳಿ. ಸಾಧಿಸೇ ಬಿಡ್ತಾನೆ ನಾನು. ಹಠ ಹಿಡಿದ ಮೇಲೆ ಅದನ್ನು ಸಾಧಿಸ್ತಾ ಬಿಡು ಮಗಳಲ್ಲ ನಾನು. ಅದು ನಿನಗೆ ಗೊತ್ತೈತಿ. ಗೊತ್ತಿದ್ದು ನನ್ನ ಜೊತೆ ನಾಟಕ ಆಡಬೇಡ. ಅಜ್ಜಮ್ಮ, ಯಾಕೆ ರೀತಿ ಮಾತಾಡತ್ತೀರಿ? ಅತ್ತೆ ಏನಂದ್ರು? ಸುಂದರಿ, ನೀನು ಸುಮ್ಮನೆ ಇರು. ಅಡ್ಡ ಬರಕ್ಕೆ ಹೋಗಬೇಡ. ಅಡ್ಡ ಬಂದ ಕಾಸಾರಿ ನಿನ್ನ ಮ್ಯಾಗ ಇದ್ದಿದ್ದು ಪ್ರೀತಿ ಗೀತಿ ಎಲ್ಲ ಕಳ್ಕೊಂಡ್ಬಿಡ್ತಿದ್ದಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಸೈಡ್ ಸರದಿಂದ್ರೆ ನಾವಿಬ್ರು ಅತಿ ಸಸಿ ಜಗಳಾಡತ್ತೋ. ನೀ ಯಾಕೆ ನಡಕ್ಕೆ ಬರ್ತಿದ್ದಿ? ಸುಂದರಿ, ನೀನು ಈ ಕಡೆ ಬಾ. ನಿನಗೆ ಹೇಳೋದು ಈ ಕಡೆ ಬಾ ಅಂತೇಳಿ ಹೇಳಿ ಅತ್ತೆ. ಏನು ನಮ್ಮದು? ಹಾಂ, ಅವಳ ಮಾಡಿರೋದಕ್ಕೆ ನಾನು ಕೊಲ್ಬೇಕಂತ ಅನ್ಸಿರೋದು ನಿಜಾನಲ್ಲ? ಮತ್ತೆ ಹೇಳಿ ಮುಂದೆ.
ಏ ಐಶ್ವರ್ಯ, ನನಗೆ ಸಿಟ್ಟು ತರಿಸ್ಬೇಡ. ನಾಗಳೇ ನನಗೆ ಸಿಟ್ಟು ನೆತ್ತಿಗೆರಿತು ಕೃಷಿ ಬಂದಂತ ಸುಮ್ಮನೆ ಆದ್ನಿ. ಆದ್ರೆ ಏನ್ಲೇ ನಿಂದು? ಹಾಂ, ಸುಮ್ಮನೆ ಇದ್ದಂಗೆ ಜಾಸ್ತಿ ಮಾಡಕತ್ತ ಬಿಟ್ಟಿದ್ಯೇನು? ಹಾಂ, ನಾನೇನು ಮಾಡೀನಿ ಅತಿ ಜಾಸ್ತಿ ಗೀಸ್ತಿ ಮಾಡಕ್ಕೆ ನನಗೇನು ಬಂದಿಲ್ಲಲ್ಲ. ಹಾಂ, ನಾನು ಏನು ಮಾಡಿದ್ನಿ ಅಂತ ಹೇಳ್ರಿ ನೀವು. ಬಾಯಿ ಬಿಟ್ಟ ಮಾತಾಡಿದ್ರೆ ಮಾತ್ರ ಬಾಯಿ ಮುಚ್ಕೊಂಡು ಮಾತಾಡ್ತಾನೆ ನಾನು. ಅತಿ ನೋಡ್ರಿ, ಪದೇ ಪದೇ ನೀವು ಹಿಂಗೆ ನನ್ನ ಜೊತೆ ಜಗಳ ಆಡೋದು ಸರಿ ಅನ್ಸಂಗಿಲ್ಲ. ಇದನ್ನು ನೀವು ನಿಮ್ಮ ಮಗಳ ಅಂತ ಹೋಗಿಟ್ಕೊರಿ. ಅದನ್ನು ಬಿಟ್ಟು ನನ್ನ ಮುಂದೆ ಏನು ನಿಮ್ಮದು? ಹಾಂ, ನಿಮ್ಮ ಮಗಳದಳ ಇಲ್ಲೋ ನಿಮ್ಗೆ? ಹೋಗಿ ಮುಂದೆ ಜಗಳ ಆಡ್ರಿ, ಆಕಿಗೆ ಹೇಳ್ರಿ. ಅಲ್ಲ, ಫಸ್ಟ್ನೇ ಮೊಮ್ಮಗಳನ್ನ ಹೋಗಿ ಎರಡನೇ ಮದುವೆ ಮಾಡಕೋ ನೀವು ಕೊಡ್ತಾರಂತಂದ್ರೆ ಏನು ಅನ್ಸಂಗಿಲ್ಲ ನಿಮ್ಗೆ? ಹೋಗಿ ಕೃಷಿಗೆ ಮದುವೆ ಆಗೈತಿ, ಹೊಳ್ಳಿ ಸುಂದ್ರಿ ಬಸರಿ ಅದಾಳ. ಈಗ ಆಕಿ ನೋಡಿದ್ರೆ ಸುಂದ್ರಿ ನನ್ನ ಮಗಗೆ ಲಕ್ಕಿನ ಕೊಡ್ತಾ ಅಂತ. ಅಲ್ಲ, ಲಕ್ಕಿಗೆ ಎರಡನೇ ಮದುವೆ ಆದಂಗೆ ಆಗಂಗಿಲ್ಲ, ಇನ್ನೂ ಸಣ್ಣಾಕಿ. ಹಾಂ, ಸುಂದರಿಕ್ಕಿಂತ 2 ವರ್ಷ ಸಣ್ಣಾಕಿದಾಳ ಆಕಿ. ಆಕಿನ ತಂದು ಮತ್ತೆ ಹೊಳೆ ಕೃಷಿ ಕೊಡ್ತೀರಿ. ನಿಮಗೆ ನಿಮ್ಮ ಮಗಳ ಜೀವನ ಮೊಮ್ಮಗಳ ಜೀವನ ಹಾಳು ಮಾಡ್ಬೇಕಂತ ಅನ್ಸಕತ್ತೈತಿ ನಿಮಗೆ? ನಾನು ಹಂಗೆ ಈಗ ನೋಡು, ನನ್ನ ಮಗಳು ಏನು ಹೇಳ್ತಾಳೋ ನಾನು ಅದ್ರ ಪ್ರಕಾರ ಮಾಡ್ಕೋತೇನೆ. ನೀ ಇಷ್ಟೆಲ್ಲ ವಾದ ನನ್ನ ಜೊತೆ ಮಾಡ್ತೀಯ ಅಂದಮೇಲೆ ನನ್ನ ಮಗಳು ಹೇಳಿದಂಗೆ ಕೃಷಿಗೆ ಕೊಟ್ಟು ಮದುವೆ ಮಾಡ್ತಾನೆ ಲಕ್ಕಿನ. ಏನು ಮಾಡ್ಕೋತಿದ್ದಿ ಮಾಡ್ಕೊ, ಹೆಂಗೆ ಈ ಮದುವೆ ನಿಲ್ಲಿಸ್ತಿದ್ದೆ ಅಂತ ನಾನು ನೋಡ್ತೇನೆ. ಅಜ್ಜಿ, ಏನು ಮಾತಾಡ್ತಾ ಇದ್ದೀರಾ ನೀವು? ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಾ, ಅದು ನನ್ನ ಮುಂದೆ ನಿಂತ್ಕೊಂಡ. ಸುಂದರಿ, ನೀನು ಸುಮ್ಮನೆ ಇರು, ನಡುವರಕ್ಕೆ ಬರಬೇಡ. ನಡಕ್ಕೆ ಏನಾದರೂ ಬಂದ್ರೆ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಹೆಂಗೆ ಸುಮ್ಮನೆ ಇರಲಿ? ನೀವು ಇಷ್ಟೆಲ್ಲ ಅಂದಿದ್ದೀನಲ್ಲ ಅನಿಸ್ಕೊಂತ ನಾನು ಸುಮ್ಮನೆ ಇರಬೇಕಾ? ನನ್ನ ಗಂಡನಿಗೆ ನನ್ನ ಮುಂದೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತಂದ್ರೆ ನಾನು ಸುಮ್ಮನೆ ಇರಬೇಕಾ? ಇಷ್ಟೊತ್ತನ ಹೋಗಲಿ ಅಂತ ಸುಮ್ಮನೆ ಇದ್ದೆ. ಆದರೆ ಈಗ ಅತ್ತೆಗೆ ವಾರ್ನಿಂಗ್ ಮಾಡ್ತಾ ಇದ್ದೀರಾ, ಚಾಲೆಂಜ್ ಮಾಡ್ತಾ ಇದ್ದೀರಾ ಮದುವೆ ಮಾಡ್ತೀನಿ ಅಂತ ಹೇಳಿ. ಯಾಕಜ್ಜಮ್ಮ, ನನ್ನ ಜೀವನ ಹಾಳು ಮಾಡಬೇಕು ಅಂತ ತುದಿಕಲಲ್ಲಿ ನಿಂತು ಬಿಟ್ಟಿರೋಕೈತೆ? ಹೌದು, ಮಾಡಬೇಕು ಅಂತ ಅನ್ಕೊಂಡೆ ನೋಡು. ಏನು ಮಾಡ್ತೀಗ? ಹಾಂ, ಏನು ಮಾಡ್ತೀನಿ ಅಂತ ನನ್ನ ಕೇಳ್ತೀರಾ? ನಿಮಗೆ ಈ ರೀತಿ ಮಾತಾಡೋಕೆ ಹೇಗೆ ಮನಸ್ಸು ಬರುತ್ತೆ? ಇಷ್ಟಿರ ಮೊಮ್ಮಗಳು ಅಂತ ಅಂದ್ರೆ ಇವಾಗ ನಿಮ್ಮ ಸ್ವಂತ ಮೊಮ್ಮಗಳು ಬರೋಣ ನನ್ನನ್ನು ದೂರ ಮಾಡಿಬಿಟ್ರಿ ಅಲ್ಲ. ಈ ಪ್ರೀತಿ ಎಲ್ಲ ಬರೀ ನಾಟಕದ ಪ್ರೀತಿ ಇಷ್ಟು ದಿನ ನನಗೆ ಕೊಟ್ಟಿದ್ರ ನೀವು? ಹೌದ್ಲೇ, ಹೌದು, ನಿನಗೆ ಇಷ್ಟು ದಿನ ನಾಟಕದ ಪ್ರೀತಿನ ಕೊಟ್ಟೆ ನಾನು. ಹಂಗೆ ಅನ್ಕೋ, ನಿನಗೆ ಇಷ್ಟು ದಿನ ನಾನು ಬರೀ ಡ್ರಾಮಾ ಮಾಡೀನಿ. ನಾನು ನಿನ್ನ ಮೊಮ್ಮಗಳನ್ನು ಹಂಗೆ. ಆದ್ರೆ ನೀನು ಆ ಸೀಮೆ ಮೊಮ್ಮಗಳು, ಬೀದಿ ಬಿಕಾರ್ ನೀನು. ಕಸ ಆರ್ಸಕ್ಕೂ ಲಾಯ ಕೆಲ್ದಾಕಿನ ಕರ್ಕೊಂಬಂದ ಮನೆ ಸಸಿ ಮಾಡಿ ಇಟ್ಕೊಂಡು ಆಳಿಕಿ ಅಂತದ್ರಾಗ ನೀನು ನನ್ನ ಮೊಮ್ಮಗಳಕ್ಕೆ? ನನ್ನ ಮೊಮ್ಮಗಳ ಮದುವೆ ಆಗೋ ಯೋಗ್ಯತೆ ಏನೈತಿ ಅಂತ? ಅಜ್ಜಿ, ಸಾಕು ಮಾಡಿ, ಸುಮ್ಮನೆ ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡಿ. ಇವಾಗಲೇ ಹೇಳಿದ್ದೀನಿ ನಾನು. ಸಿಟ್ಟು ಬಂದರೆ ಏನು ಮಾಡ್ತಿದ್ದೀನಿ ನಾನು? ಏನು ಮಾಡ್ತೀಯ ಅಂತ? ಅಜ್ಜಿ, ಸುಮ್ಮನೆ ಇರಿ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ತಾನೇ. ನನ್ನ ಗಂಡನ ಮಧ್ಯೆ ಯಾರಾದರೂ ಬರೋದಕ್ಕೆ ನೋಡಿದ್ರೆ, ನಮ್ಮಿಬ್ಬರು ಜೀವನ ಹಾಳು ಮಾಡೋದಕ್ಕೆ ನೋಡಿದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಏನು ಹೇಳಿ? ಸುಮ್ಮನೆ ಬಿಡಲ್ಲ. ನನಗೆ ಎದುರು ಮಾತಾಡ್ತಿದ್ದಿ, ನನಗೆ ಮುಖ ಹಿಗ್ಗಿಸ್ಕೊಂಡು ಮೂಗು ಹಿಗ್ಗಿಸ್ಕೊಂಡು ಮಾತಾಡ್ತಿದ್ದಿ. ಎಷ್ಟು ಧೈರ್ಯ ಇಲ್ಲ ನನಗೆ? ಸಿಟ್ಟು ತರಿಸ್ಬೇಡ ಸುಂದ್ರಿ, ಆಮೇಲೆ ನೀನು ಹೋಗಿ ದಬ್ಬಿಸಿ ಹೋಗಿ ಸತ್ತಿದಿ. ಓಹ್, ನನ್ನನ್ನು ಸಾಯಿಸೋಷ್ಟು ಮುಂದುವರೆದ್ಬಿಟ್ರೆ ನಿಮ್ಮ ಮೊಮ್ಮಗಳನ್ನ ನನ್ನ ಗಂಡಕ್ಕೆ ಮದುವೆ ಮಾಡಬೇಕು ಅಂತ ಹೇಳಿ ನನ್ನ ಸಾಯಿಸಬೇಕು ಅಂತ ನಿರ್ಧಾರ ಮಾಡಿಬಿಟ್ರಾ? ಮೆಚ್ಚಿದೆ ಅತ್ತೆ, ಮೆಚ್ಚಿದೆ ನಿಮ್ಮ ಈ ಪ್ರೀತಿಯ ನಾಟಕನ. ಇಷ್ಟು ದಿನ ನನಗೆ ಮೊಮ್ಮಗಳನ್ನು ಪ್ರೀತಿ ಕೊಟ್ಟು ಈಗ ನನ್ನನ್ನು ಕೊಲ್ಲಬೇಕು ಅಂತ ಇದ್ದೀರಾ? ನನ್ನನ್ನು ಅಷ್ಟು ಪ್ರೀತಿ ಮಾಡೋರು ಈಗ ನನ್ನ ಕೊಲ್ಲೋಕೆ ಮುಂದಾಗಿದ್ದೀರಾ? ಆಯಿತು, ನಿಮ್ಮ ಕೈಯಿಂದ ಸಾಯೋದಾದರೆ ಕೊಲ್ಲಿ, ನನ್ನನ್ನು ಕೊಂದು ಬಿಡಿ. ಏಯ್, ಹೋಗಿ ಆ ಕಡೆ. ಅಮ್ಮ, ಅತ್ತೆ, ನನ್ನ ಸೊಸೆನ ದಬ್ಬತ್ತೀರಾ? ಅವಳು ಬಸರಿ ಅಂತ ನೋಡಿದೆ, ಅವಳನ್ನ ದಬ್ಬಕ್ಕೆ ನಿಮ್ಗೇನು ಅನಿಸ್ಲಿಲ್ವಾ? ಛೀ, ನಿಮ್ಮನ್ನು ನೋಡಿದ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಸುಂದ್ರಿ, ಗೆದ್ದೇಳು ಸುಂದ್ರಿ, ನಿಂಗೇನು ಆಗಿಲ್ಲಲ್ಲ ಸುಂದ್ರಿ? ಏನೂ ಆಗಿಲ್ಲ ಅಲ್ವಾ? ಅಯ್ಯೋ, ಏನಿಲ್ಲ ಅತ್ತೆ, ಅಚ್ಚಿ ಈ ರೀತಿ ದಬ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅವ್ರು ನನ್ನ ನಿಜವಾಗ್ಲೂ ದಬ್ಬೆ ಬಿಟ್ಟರು. ನಂಗೆ ಎಷ್ಟು ಭಯ ಆಗಿತ್ತು ಅಂದರೆ ಎಲ್ಲಿ ನನ್ನ ಮಗುಗೆ ಏನಾದರೂ ಆಗುತ್ತೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಜ್ಜಿ ಯಾಕೆ ಈ ರೀತಿ ಮಾಡಿದ್ರು? ಅಜ್ಜಿಗೆ ನಾನು ಅಷ್ಟು ಬೇಡವಾಗ್ಬಿಟ್ನ ಅತ್ತೆ. ನಿಮ್ಮ ಅಜ್ಜಿಗೆ ತಲೆ ಕೆಟ್ಟೈತಿ, ಅವ್ರ ಮುಂದೆ ನೀನು ಬರಬೇಡ. ಮತ್ತು ನಿನಗೇನಾದರೂ ಆದ್ರೆ ಕೃಷ್ಣ ನಾನೇನಂತ ಹೇಳಿ? ಮಗು ಬರತ್ತಂತೇಳಿ ಎಲ್ಲರಿಗೂ ಎಷ್ಟು ಆಸೆ ಐತಿ. ಇವರಿಂದಾಗಿ ಆ ಮಗು ಏನಾದ್ರೆ ಏನು ಮಾಡೋದು? ನೀನು ಇಲ್ಲೇ ನಿಂತ್ಕೋ, ನಾನು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಅಯ್ಯೋ ಅತ್ತೆ, ಸಾಕು ಬಿಟ್ಟುಬಿಡಿ ಅತ್ತೆ, ಬೇಡ, ಇಷ್ಟೇ ಸಾಕು. ಇಷ್ಟ ಆಗಿರೋದಕ್ಕೆ ನನಗೆ ಏನು ಮಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೇಡ ಅತ್ತೆ, ಬೇಡ. ಏನತ್ತೆ, ಅವಳು ಬಸರಿ ಅಂತ ನಾನು ನೋಡಿದೆ, ಅವಳ ಈ ರೀತಿ ದಬ್ಬದ್ರಲ್ಲ, ನಾನೇನಾದರೂ ಇಲ್ಲ ಅಂತಿದ್ರೆ ಅವಳು ಕೆಳಗೆ ಬಿದ್ದಿದ್ರೆ ಅವಳ ಗತಿ ಏನಾಗ್ತಿತ್ತು? ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಎಲ್ಲ ಬಿಟ್ಟೆ ನಿಂತಿರೋ ಹಾಕಿದೆ ನೀವು. ಮಗಳು ಅಂತ ಹೇಳಿ ಸೊಸೆ ಅವಳು ಮೊಮ್ಮಗಳೇ ತಾನೇ? ಅವಳ ಆ ರೀತಿ ದಬ್ಬದ್ರಲ್ಲ, ನಿಮ್ಗೇನು ಅನಿಸ್ಲಿಲ್ವಾ? ನೀವು ಒಂದು ಹೆಣ್ಣು ಕುಲಕ್ಕೆ ಅವಮಾನ. ಏಯ್, ಸಾಕು ಬಾಯಿ ಮುಚ್ಚೆ ನಿನ್ನ ಭಾಷಣ ಕೇಳ್ಕೊಂತ ಕುಂದ್ರದಕ್ಕೆ ನಂಗೇನೋ ತಲೆ ಕೆಟ್ಟಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡೀನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನೋಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ. ಹಾಗೆ ಯಾರೆಲ್ಲ ಹೊಸ ನನ್ನ ಚಾನಲ್ನ ನೋಡತ್ತಾರಲ್ಲ, ಪ್ಲೀಸ್ ಅವರು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರುತ್ತೆ, ನೀವು ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು, ಕತೆ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸ ಚಾನಲ್ಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದರಲ್ಲಿ ಒಂದು ವಿಡಿಯೋ ಬಂದಿದೆ, ಪ್ಲೀಸ್ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಇವತ್ತು ಒಂದು ಹುಡುಗಿಯ ಬರ್ತ್ಡೇ ಇದೆ. ಸೊ ಮಮ್ಮಿ ನನಗೆ
ವಿಶ್ ಮಾಡೋದಕ್ಕೆ ಹೇಳಿದರು. ಸಂಪ್ರೀತಾ ಅಂತೇಳಿ ಅವ್ರಿಗೆ ವಿಶ್ ಹ್ಯಾಪಿ ಬರ್ತಡೇ, 100 ಕಾಲ ಸುಖವಾಗಿ ಬಾಳು ಪುಟ್ಟಿ ಅಂತ ಹೇಳ್ತಾ ವಿಶ್ ಹ್ಯಾಪಿ ಬರ್ತಡೇ ಒನ್ಸ್ ಅಗೇನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.